ಈ ನಡುವೆ ಇನ್ನೂ ಒಂದು ಮಾತು ಕೇಳಿ ಬರ್ತಾ ಇದೆ. ರಾಜ್ಯ ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ ಅಥವಾ ವಿಸ್ತರಣೆ ಆಗುತ್ತಾ? ಸಂಪುಟ ಸರ್ಜರಿಗೆ ಕೂಡಿ ಬರುತ್ತಾ ಮುಹೂರ್ತ ಅಂತ. ಸಚಿವ ಸಂಪುಟ ಸರ್ಜರಿ ಬಗ್ಗೆ ಇವಾಗ ಮಾತು ಕೇಳಿ ಬರ್ತಾ ಇದೆ. ಮೇಜರ್ ಸರ್ಜರಿ ಮಾಡೋದಕ್ಕೆ ಹೈಕಮಾಂಡ್ ಏನಾದರೂ ನಿರ್ಧಾರ ಮಾಡಿದೆಯಾ ಅಂತ. ಇವತ್ತು ರಾಜ್ಯಕ್ಕೆ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಬರ್ತಾ ಇದ್ದಾರೆ. ಸಚಿವರ ಪ್ರೋಗ್ರೆಸ್ ರಿಪೋರ್ಟನ್ನು ಪಡಿತಾರೆ ದೆಹಲಿ ನಾಯಕರು. ಸಚಿವರ ಮೌಲ್ಯಮಾಪನ ಆಧರಿಸಿ 5 ರಿಂದ 6 ಸಚಿವರಿಗೆ ಕೊಡ್ತಾರೆ ಅಂತ ಇದೆ. ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಮಹತ್ವದ ಚರ್ಚೆ ನಡೀತಕ್ಕಂಥ ಸಾಧ್ಯತೆ. 5 ರಿಂದ 6 ಸಚಿವರಿಗೆ ಗೇಟ್ ಪಾಸ್ ಕೊಡಬಹುದು. ಹೊಸಬರಿಗೆ ಸಚಿವ ಸ್ಥಾನ ಫಿಕ್ಸ್ ಅಂತ ಕೂಡ ಹೇಳ್ತಾ ಇದ್ದಾರೆ. 14 ತಿಂಗಳಾಯಿತು ಸರ್ಕಾರ ಬಂದು, ಮಾಡಬಹುದು. ಇವತ್ತು ರಾಜ್ಯಕ್ಕೆ ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಅವರು ಬರ್ತಾ ಇದ್ದಾರೆ. ಬಂದ ನಂತರ ಅವರು ಚರ್ಚೆಯನ್ನು ಮಾಡ್ತಾರೆ. ಬಟ್ ಆ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಿದೆಯಾ? 14 ತಿಂಗಳಿಗೇ ಸಂಪುಟ ಸರ್ಜರಿ ಆಗಿ ಒಂದು 5-6 ಜನರನ್ನ ಕೈ ಬಿಟ್ಟರೆ ಪಕ್ಷದ ವರ್ಚಸ್ಸು ಏನಾಗುತ್ತೆ ಅಂತಲೂ ಯೋಚನೆ ಮಾಡಬೇಕು. ಹಾಗಾಗಿ ಎಲ್ಲರದು ಮೌಲ್ಯಮಾಪನ ಮಾಡ್ತಾರಂತೆ. ಇವರು ಏನೇನು ಕೆಲಸ ಮಾಡಿದ್ದಾರೆ, ಏನು ಎತ್ತ ಅಂತ. ಯಾರ್ದು ಪೂರ್ ಪರ್ಫಾರ್ಮೆನ್ಸ್ ಇರುತ್ತೆ ಅವ್ರನ್ನ ಕೈ ಬಿಟ್ಟು ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡೋಣ ಅಂತಕ್ಕಂಥ ತೀರ್ಮಾನಕ್ಕೆ ಬರ್ಬೋದು. ಎಗೈನ್ ಸಂಪುಟಕ್ಕೆ ಸರ್ಜರಿ ಮಾಡ್ತಕ್ಕಂಥದ್ದು, ಸಂಪುಟ ಪುನರ್ರಚನೆ ಮಾಡ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟು ವಿಚಾರ. ಬಟ್ ಅದಕ್ಕೆ ಎಸ್ ಅನ್ಬೇಕಾಗಿರೋದು ಹೈಕಮಾಂಡ್ ಅಷ್ಟೇ. ನೋಡೋಣ, ಅದಕ್ಕೇನಾದರೂ ಗ್ರೀನ್ ಸಿಗ್ನಲ್ ಸಿಕ್ಕಿದ್ರೆ ಯಾರನ್ನು ತೆಗೆದುಹಾಕ್ತಾರೆ, ಯಾರನ್ನು ಹೊಸದಾಗಿ ಸೇರಿಸ್ಕೋತಾರೆ, ಇವೆಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ. ಆ ಥರ ಮಾತುಗಳು ಈಗ ಕೇಳಿಬರ್ತಾ ಇದೆ. ಈಗ ಶುರು ಸಂಪುಟ ಪುನರ್ರಚನೆ ಅಥವಾ ಸಂಪುಟ ವಿಸ್ತರಣೆ. ನೋಡೋಣ.